ಎಲ್ಲರಿಗೂ ನಮಸ್ಕಾರ. ಇವತ್ತು ರವೆ ಉಪಯೋಗಿಸಿ ಪಾವ್ ಮಾಡೋದನ್ನು ನೋಡೋಣ. ಈ ವಿಡಿಯೋನ ಕರೆಕ್ಟಾಗಿ ಫಾಲೋ ಮಾಡಿದರೆ ತುಂಬ ಚೆನ್ನಾಗಿ ಪಾವ್ ಮನೆಯಲ್ಲೇ ಮಾಡ್ಬೋದು. ಈ ರವೆ ಪಾವ್ ಮಾಡೋದನ್ನು ನನ್ನ ಕಸಿನ್ ಸೌಮ್ಯ ಹೇಳ್ಕೊಟ್ಟಿದ್ದು. ವಿಡಿಯೋ ಸ್ಕಿಪ್ ಮಾಡ್ದೇ ಕೊನೆವರೆಗೂ ನೋಡಿ ಟಿಪ್ಸ್ ಫಾಲೋ ಮಾಡಿ ನೀವು ಮನೇಲಿ ಟ್ರೈ ಮಾಡಿ ನೋಡಿ. ಇಲ್ಲಿ ನೋಡ್ತಿರೋ ಹಾಗೆ ಪಾವ್ ಎಷ್ಟು ಸಾಫ್ಟಾಗಿ ಪದರಾಗಿ ಬಂದಿದೆ. ಹಾಗೆ ಪಾವನ್ನು ಓವನ್ ಇಲ್ಲದೆ ಮಾಡೋಕ್ಕೆ ಆಗಲ್ಲ. OTG ಅಥವಾ ಕನ್ವೆಕ್ಷನ್ ಓವನ್ ಬೇಕೇ ಬೇಕು. ಕಡಾಯಿಯಲ್ಲಿ ಟ್ರೈ ಮಾಡಬೇಡಿ. ಓವನ್ನಲ್ಲಿ ಬರೋ ಟೆಂಪ್ರೇಚರ್ ಸೆಟ್ಟಿಂಗ್ಸ್ ಕಡಾಯಿನಲ್ಲಿ ಬರೋದಿಲ್ಲ. 1/4 ಕಪ್ ಅಥವಾ 300 ಗ್ರಾಮ್ ಚಿರೋಟೆ ರವೆನ ಪಾತ್ರೆ ಅಥವಾ ಬೌಲ್ಗೆ ಹಾಕಿ. ಅರ್ಧ ಕಪ್ ಪ್ಲಸ್ 3 ಟೇಬಲ್ ಸ್ಪೂನ್ ಅಥವಾ 150 ಗ್ರಾಮ್ ನೀರು ಹಾಕಿ ಹಿಟ್ಟನ್ನು ಕಲಿಸ್ಬೇಕು. ರವೆ ನೀರನ್ನು ಚೆನ್ನಾಗಿ ಹೀರ್ಕೊಂಡ್ರೆ ಸಾಕು, ತುಂಬ ನಾದೋ ಅವಶ್ಯಕತೆ ಇಲ್ಲ. ಈ ಬೌಲನ್ನು ಕ್ಲಿಂಗ್ ರ್ಯಾಪ್ ಅಥವಾ ಪ್ಲೇಟ್ನಿಂದ ಮುಚ್ಚಿ 1 ಗಂಟೆ ನೆನೆಯಲು ಬಿಡಬೇಕು. 1 ಗಂಟೆ ಆದಮೇಲೆ ಬೇರೆ ಪದಾರ್ಥಗಳನ್ನು ಹಾಕಿ ಮಿಕ್ಸ್ ಮಾಡಬೇಕು. ಒಂದು ಸಣ್ಣ ಬೌಲ್ಗೆ 1.5 ಟೇಬಲ್ ಸ್ಪೂನ್ ಸಕ್ಕರೆ ಹಾಕಿ. 1.5 ಟೇಬಲ್ ಸ್ಪೂನ್ ಬೆಚ್ಚಗಿನ ನೀರು ಹಾಕಿ. ನೀರು ತುಂಬ ಬಿಸಿ ಇರಬಾರ್ದು. ಬಿಸಿ ನೀರು ಹಾಕಿದರೆ ಈಸ್ಟ್ ಆ್ಯಕ್ಟಿವ್ ಆಗಲ್ಲ. ಅರ್ಧ ಟೀ ಸ್ಪೂನ್ ಇನ್ಸ್ಟಂಟ್ ಈಸ್ಟ್ ಹಾಕಿ. ಈಸ್ಟ್ ಹಾಕಿದ ಮೇಲೆ ಒಂದ್ಸಲ ಸ್ಪೂನಲ್ಲಿ ಮಿಕ್ಸ್ ಮಾಡಿ. ಇನ್ಸ್ಟಂಟ್ ಈಸ್ಟ್ ಇಲ್ಲ ಅಂದರೆ ಆ್ಯಕ್ಟಿವ್ ಈಸ್ಟ್ ಕೂಡ ಯೂಸ್ ಮಾಡ್ಬೋದು. ಇನ್ಸ್ಟಂಟ್ ಈಸ್ಟ್ ಮತ್ತು ಆ್ಯಕ್ಟಿವ್ ಈಸ್ಟ್ ಎಲ್ಲ ಡಿಪಾರ್ಟ್ಮೆಂಟ್ ಸ್ಟೋರ್ಸ್ನಲ್ಲಿ ಸಿಗುತ್ತೆ. ಇದನ್ನು ಮುಚ್ಚಿ 10 ನಿಮಿಷ ಈಸ್ಟ್ ಪ್ರೂಫ್ ಆಗೋಕ್ಕೆ ಬಿಡಬೇಕು. ಪಾವ್ ಬನ್ನಲ್ಲಿ ಈಸ್ಟ್ ತುಂಬ ಇಂಪಾರ್ಟೆಂಟ್. ಸೋಡಾ ಹಾಕಿ ಈ ಪಾವ್ ಮಾಡೋಕ್ಕೆ ಆಗೋದಿಲ್ಲ. 10 ನಿಮಿಷ ಆದಮೇಲೆ ನೋಡಿ ಈ ಥರ ಗುಳ್ಳೆ ಬಂದು ಪ್ರೂಫ್ ಆಗಿರುತ್ತೆ. ಹಾಗೇನಾದರೂ ಈಸ್ಟ್ ಈ ಥರ ಪ್ರೂಫ್ ಆಗಿಲ್ಲ ಅಂದರೆ ಹಿಟ್ಟಿಗೆ ಹಾಕಿ ಕಲಿಸ್ಬೇಡಿ. ಈಸ್ಟ್ ಹಳೇದಾಗಿದ್ರೂ ಕೂಡ ಪ್ರೂಫ್ ಆಗಲ್ಲ, ಮತ್ತು ತುಂಬ ಬಿಸಿ ನೀರು ಹಾಕಿದರೆ ಕೂಡ ಈಸ್ಟ್ ಪ್ರೂಫ್ ಆಗಲ್ಲ. ಪ್ರೂಫ್ ಆಗಿರೋ ಈಸ್ಟನ್ನು ನೆನೆದ ರವೆಗೆ ಹಾಕಬೇಕು. ಈಗ ರವೆ 1 ಗಂಟೆ ಚೆನ್ನಾಗಿ ನೆಂದಿದೆ. ನೋಡಿ ಈ ಥರ ಇದೆ. ಈ ರವೆಗೆ ಪ್ರೂಫ್ ಆಗಿದ್ದ ಈಸ್ಟ್ ಮಿಶ್ರಣ ಹಾಕಿ. ಚೆನ್ನಾಗಿ ಕೈಯಲ್ಲಿ ಈ ಥರ ತಿಕ್ಕಿ ಮಿಕ್ಸ್ ಮಾಡಿ. ಇಪ್ಪತ್ತೈದು ಗ್ರಾಮ್ ಅಥವಾ 2 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕಿ. ಆಲಿವ್ ಆಯಿಲ್ ಅಥವಾ ಸನ್ಫ್ಲವರ್ ಆಯಿಲ್ ಹಾಕಿ. ಸ್ಮೆಲ್ ಇಲ್ಲದೆ ಇರೋ ಎಣ್ಣೆ ಯೂಸ್ ಮಾಡಬೇಕು. ಒಂದ್ಸಲ ಎಲ್ಲ ಮಿಕ್ಸ್ ಮಾಡಿ. 3/4 ಟೀ ಸ್ಪೂನ್ ಉಪ್ಪು ಹಾಕಬೇಕು. ಅದಕ್ಕೆ ನಾನಿಲ್ಲಿ ಅರ್ಧ ಟೀ ಸ್ಪೂನ್ ಪ್ಲಸ್ 1/4 ಟೀ ಸ್ಪೂನ್ ಮೆಷರಿಂಗ್ ಸ್ಪೂನ್ಸ್ನಲ್ಲಿ ಅಳತೆ ಮಾಡಿ ಹಾಕ್ತಿದ್ದೀನಿ. ಚೆನ್ನಾಗಿ ನಾದಿ ಮಿಕ್ಸ್ ಮಾಡಿ. ಈಗ ಇದನ್ನು 10 ನಿಮಿಷ ಚೆನ್ನಾಗಿ ನಾದಬೇಕು. ನಾನಿಲ್ಲಿ ಸ್ಲ್ಯಾಬ್ ಮೇಲೆ ಹಿಟ್ಟನ್ನು ಹಾಕಿ ಚೆನ್ನಾಗಿ 2 ಕೈಲಿ ನಾದ್ತಾ ಇದ್ದೀನಿ. ಅಡುಗೆ ಮನೆಯಲ್ಲಿರೋ ಸ್ಲ್ಯಾಬ್ ಅಥವಾ ದೊಡ್ಡ ಟ್ರೇ ಮೇಲೆ ಕೂಡ ನಾದ್ಬೋದು. ಸ್ಟ್ರೆಚ್ ಮಾಡ್ತಾ ಮಿಕ್ಸ್ ಮಾಡ್ತಾ ನಾದಬೇಕು. ಮೊದಲು ಹಿಟ್ಟು ಚೆನ್ನಾಗಿ ಎಣ್ಣೆ ಹೀರ್ಕೊಳ್ಳುತ್ತೆ. ಎಣ್ಣೆ ಹೀರ್ಕೊಂಡ್ಮೇಲೆ ಕೈಗೆ ಅಂಟಕ್ಕೆ ಶುರುವಾಗುತ್ತೆ. ಸ್ವಲ್ಪ ಪೇಷನ್ಸ್ನಿಂದ ಮಾಡಬೇಕು. ಈ ಥರ ಸ್ಕ್ರೇಪರ್ನಲ್ಲಿ ಅಥವಾ ಸ್ಪೂನ್ನಿಂದ ಹಿಟ್ಟನ್ನು ತೆಕ್ಕೊಂಡು ಮಿಕ್ಸ್ ಮಾಡಿ. ಸ್ಟ್ರೆಚ್ ಮಾಡ್ತಾ ಮಿಕ್ಸ್ ಮಾಡ್ತಾ ಇದ್ದ ಹಾಗೆ ಹಿಟ್ಟು ಇಲಾಸ್ಟಿಕ್ ಬಟ್ಟೆ ಥರ ಆಗುತ್ತೆ. ನೋಡಿ ಇದು ಇನ್ನೂ ಆಗಬೇಕು. ಸ್ಟ್ರೆಚ್ ಮಾಡಿ ನೋಡಿದಾಗ ಕಟ್ ಆಗಬಾರ್ದು. ಹಾಗೆ ಬಿಡದೇನೆ 10 ನಿಮಿಷ ಕಂಟಿನ್ಯೂಸ್ ಆಗಿ ನಾದ್ತಾ ಇರಬೇಕು. ಒಂದ್ಸಲ ಸ್ಕ್ರೇಪರ್ನಲ್ಲಿ ಸೈಡ್ಸ್ನೆಲ್ಲ ಈ ಥರ ತೆಗೆದು ನೋಡಿ. ಈಗ ಎಷ್ಟು ತೆಳ್ಳಗೆ ಇಲಾಸ್ಟಿಕ್ ಬಟ್ಟೆ ಥರ ಕಟ್ ಆಗದೆ ಹಾಗೆ ಇದೆ. ಈ ಥರ ಹದಕ್ಕೆ ಬರಬೇಕು. ಈಗ ಅರ್ಧ ಟೀ ಸ್ಪೂನ್ ಎಣ್ಣೆ ಹಾಕಿ ಹಿಟ್ಟನ್ನು ಸ್ಲ್ಯಾಬ್ನಿಂದ ತೆಗೆದು ಅದೇ ಬೌಲ್ಗೆ ಹಾಕಿ. ಮತ್ತೆ ಮೇಲಿಂದ ಎಣ್ಣೆ ಸವರಿ ಕ್ಲಿಂಗ್ ರ್ಯಾಪ್ ಅಥವಾ ತಟ್ಟೆಯಿಂದ ಮುಚ್ಚಿಡಿ.
ಈಗ ಇದನ್ನು ಮತ್ತೆ 1 ಗಂಟೆ ನೆನೆಯೋಕ್ಕೆ ಬಿಡಬೇಕು. ಅಂದರೆ ಫಸ್ಟ್ ಪ್ರೂಫಿಂಗ್ ಮಾಡಬೇಕು. ಈ ಹಿಟ್ಟು 1 ಗಂಟೆ ಆದಮೇಲೆ ಡಬಲ್ ಆಗುತ್ತೆ. ಒಂದು ಸ್ಕ್ವೇರ್ 6x6 ಇಂಚ್ ಟ್ರೇಗೆ ಎಲ್ಲ ಕಡೆ ಈ ಥರ ಬೆಣ್ಣೆಯನ್ನು ಹಚ್ಚಬೇಕು. ಈ ಹಿಟ್ಟಲ್ಲಿ 6 ಪಾವ್ ರೆಡಿ ಮಾಡ್ಬೋದು. ನೋಡಿ ಹಿಟ್ಟು ಎಷ್ಟು ಡಬಲ್ ಆಗಿದೆ. ಈಗ ಈ ಹಿಟ್ಟನ್ನು ಸ್ಲೋ ಆಗಿ ತೆಗಿಬೇಕು, ನಾದಬಾರ್ದು. ನಾನಿಲ್ಲಿ ಎಲ್ಲ ಒಂದೇ ಸೈಜ್ ಪಾವ್ ಬರಬೇಕು ಅಂತ ಮೆಷರ್ ಮಾಡಿ ಎಲ್ಲ ಈಕ್ವಲ್ ಸೈಜ್ ಮಾಡ್ತಿದ್ದೀನಿ. ಸೊ ಈ ಹಿಟ್ಟು ಮೆಷರ್ ಮಾಡಿದಾಗ 494 ಗ್ರಾಮ್ ಬಂದಿದೆ. ಇದನ್ನು 6 ಸೈಜ್ ಮಾಡಿದರೆ 84 ಗ್ರಾಮು ಒಂದೊಂದು ಪಾವ್ ಬರುತ್ತೆ. ಈಗ ಒಂದೊಂದೇ ಪಾವ್ ಅಳತೆ ಮಾಡಿ ಹಾಕ್ತಿದ್ದೀನಿ. ಇದು ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಅಥವಾ ವೇಯಿಂಗ್ ಮೆಷಿನ್ ಇಲ್ಲ ಅಂದರೆ ಅಂದಾಜಿನ ಮೇಲೆ ನೀವು ಪಾವ್ ರೆಡಿ ಮಾಡ್ಬೋದು. ನೋಡಿ 84 ಗ್ರಾಮ್ ಬಂದಿದೆ. ಇದನ್ನು ಕೈಯಲ್ಲಿ ಒಂದ್ಸಲ ರೌಂಡ್ ಮಾಡಿ ಈ ಥರ ಸೈಡ್ಸ್ನಿಂದ ಹಿಟ್ಟನ್ನು ಎಳೆದು ಮಧ್ಯಕ್ಕೆ ತರಬೇಕು. ಮಧ್ಯ ಎಲ್ಲವನ್ನು ಜೋಡಿಸ್ಬೇಕು. ಈ ಪ್ರೋಸೆಸ್ಗೆ ಹಿಟ್ಟನ್ನು ಟಕ್ ಮಾಡೋದು ಅಂತಾರೆ. ಮತ್ತೆ ಈ ಥರ ತಿರುಗಿಸಿ ಟ್ರೇನಲ್ಲಿ ಒಂದು ಬದಿ ಇಡಬೇಕು. ಎಲ್ಲ ಪಾವನ್ನು ಇದೇ ಥರ ಮೆಷರ್ ಮಾಡಿ ಹಿಟ್ಟನ್ನು ಟಕ್ ಮಾಡಿ ಇಡಬೇಕು. ಎಲ್ಲ ಪಾವ್ ಹಿಟ್ಟಿನ ಮಧ್ಯ ಸ್ವಲ್ಪ ಗ್ಯಾಪ್ ಅಥವಾ ಜಾಗ ಬಿಡಬೇಕು. ಇನ್ನೊಂದು ಸಲ ಪ್ರೂಫ್ ಆಗೋಕ್ಕೆ ಜಾಗ ಬೇಕು, ಅದಕ್ಕೆ ಗ್ಯಾಪ್ ಬಿಡಬೇಕಾಗುತ್ತೆ. 6 ಪಾವು ಎಲ್ಲ ಇಟ್ಟಾದ್ಮೇಲೆ ಕ್ಲಿಂಗ್ ರ್ಯಾಪ್ ಅಥವಾ ತಟ್ಟೆಯಿಂದ ಮುಚ್ಚಿ ಅರ್ಧದಿಂದ 3/4 ಗಂಟೆ ಸೆಕೆಂಡ್ ಪ್ರೂಫಿಗೆ ಇಡಬೇಕು. ಸ್ಲೋಲಿ ರ್ಯಾಪ್ ತೆಗಿಬೇಕು. ನೋಡಿ ಎಷ್ಟು ಚೆನ್ನಾಗಿ ಒಂದಕ್ಕೊಂದು ಅಂಟ್ಕೊಂಡು ದಪ್ಪ ಆಗಿದೆ. ಈಗ ಸ್ವಲ್ಪ ಇದ್ರ ಮೇಲೆ ಹಾಲಿನಿಂದ ಸ್ಪ್ರೆಡ್ ಮಾಡಬೇಕು. ಬ್ರಷ್ನ ಸಹಾಯದಿಂದ ಸ್ಲೋ ಆಗಿ ಹಾಲನ್ನು ಸ್ಪ್ರೆಡ್ ಮಾಡಿ. ತುಂಬ ಒತ್ತಿದರೆ ಹಿಟ್ಟು ಮಧ್ಯ ಕಟ್ಟಾಗ್ಬೋದು. ಹಾಲು ಹಾಕೋದ್ರಿಂದ ಪಾವ್ ಮೇಲೆ ಬ್ರೌನ್ ಕಲರ್ ಚೆನ್ನಾಗಿ ಬರುತ್ತೆ. ಈಗ ಓವನನ್ನು ಪ್ರೀ ಹೀಟ್ ಮಾಡಬೇಕು. 200 ಡಿಗ್ರಿ ಸೆಂಟಿಗ್ರೇಡ್ನಲ್ಲಿ 10 ನಿಮಿಷ ಪ್ರೀ ಹೀಟ್ ಮಾಡಿ. ಓವನ್ ಪ್ರೀ ಹೀಟ್ ಆಗುವಾಗ ನಾನು ರೆಡಿಯಾದ ಟ್ರೇನ ಓವನ್ ಮೇಲೆ ಇಟ್ಟಿದ್ದೀನಿ. ಇದರಿಂದ ಓವನ್ ಬಿಸಿಗೆ ಪಾವ್ ಮತ್ತಷ್ಟು ಪ್ರೂಫ್ ಆಗುತ್ತೆ. 60% ಪ್ರೂಫಿಂಗ್ ನಾವು ಹೊರಗಡೆನೇ ಮಾಡಬೇಕು. ನಾನು ಕನ್ವೆಕ್ಷನ್ ಓವನ್ ಯೂಸ್ ಮಾಡಿದ್ದೀನಿ. ಸೊ ಸಣ್ಣ ರ್ಯಾಕ್ ಇಟ್ಟು ಪ್ರೀ ಹೀಟ್ ಮಾಡಬೇಕು. OTGಯಲ್ಲಿ ಕೂಡ 200 ಡಿಗ್ರಿಯಲ್ಲಿ ಪ್ರೀ ಹೀಟ್ ಮಾಡಬೇಕು. ಈಗ ರೆಡಿಯಾದ ಟ್ರೇ ಓವನ್ನಲ್ಲಿ ಇಟ್ಟು 200 ಡಿಗ್ರಿ ಸೆಂಟಿಗ್ರೇಡ್ನಲ್ಲಿ 15 ನಿಮಿಷ ಬೇಕ್ ಮಾಡಿ. ನಂತರ ಟೆಂಪ್ರೇಚರ್ ಕಡಿಮೆ ಮಾಡಿ 180 ಡಿಗ್ರಿಯಲ್ಲಿ 5 ನಿಮಿಷ ಬೇಕ್ ಮಾಡಬೇಕು. OTGಯಲ್ಲೂ ಕೂಡ ಅದೇ ಥರ ಬೇಕ್ ಮಾಡಿ. ಸ್ಲೋಲಿ ಓವನಿಂದ ತೆಗಿಬೇಕು. ತುಂಬ ಬಿಸಿ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಈ ಥರ ಬೆರಳಿನಿಂದ ಹೊಡೆದಾಗ ಅಂದರೆ ಟ್ಯಾಪ್ ಮಾಡಿದಾಗ ಟಕ್ ಟಕ್ ಅಂತ ಶಬ್ದ ಬಂದರೆ ಒಳಗಡೆ ಟೊಳ್ಳಾಗಿದೆ ಮತ್ತು ಚೆನ್ನಾಗಿ ಬೇಕಾಗಿದೆ ಅಂತ ಅರ್ಥ. ಬಿಸಿ ಇದ್ದಾಗಲೇ ಸ್ವಲ್ಪ ಬೆಣ್ಣೆ ಸವರಬೇಕು. ಮೊದಲು ಸ್ವಲ್ಪ ಪಾವು ಗಟ್ಟಿ ಅನಿಸುತ್ತೆ. ಬೆಣ್ಣೆ ಸವರಿ ತಣ್ಣಗಾದ್ಮೇಲೆ ಸಾಫ್ಟ್ ಆಗುತ್ತೆ. 5 ನಿಮಿಷ ಆದಮೇಲೆ ಸ್ಲೋಲಿ ಚಾಕುವಿನಿಂದ ಈ ಥರ ಸೈಡ್ಸ್ನೆಲ್ಲ ತೆಗಿಬೇಕು. ಹೀಗೆ ಟ್ರೇನ ತಿರುಗಿಸಿ 1-2 ಸಲ ಟ್ಯಾಪ್ ಮಾಡಿದರೆ ಪಾವ್ ಹೊರಗೆ ಬರುತ್ತೆ. ಈಗ ಇದು ತಣ್ಣಗಾಗಲು ಬಿಡಬೇಕು. ಈ ಥರ ಒಂದು ರ್ಯಾಕ್ ಮೇಲಿಟ್ಟು ತಣ್ಣಗಾಗಲು ಬಿಡಬೇಕು. ಪ್ಲೇಟ್ ಮೇಲಿಟ್ಟರೆ ಬಿಸಿ ಹಬೆಗೆ ಕೆಳಗಡೆ ನೀರಾಗುತ್ತೆ. ನೋಡಿ ಎಷ್ಟು ಸಾಫ್ಟ್ ಆಗಿದೆ. ತಣ್ಣಗಾದ್ಮೇಲೆ ಕಟ್ ಮಾಡ್ತಿದ್ದೀನಿ. ಬ್ರೆಡ್, ಬನ್ ಮತ್ತು ನಾರ್ಮಲ್ ಪಾವ್ ಥರನೇ ಅನಿಸ್ತಾ ಇದೆ. ಇದು ರವೆಯಿಂದ ಮಾಡಿದ ಪಾವ್ ಅನಿಸೋದೇ ಇಲ್ಲ. ಮತ್ತು ತುಂಬ ಫಿಲ್ಲಿಂಗ್ ಕೂಡ. ನಾರ್ಮಲ್ ಮೈದಾಯಿಂದ ಮಾಡಿದ ಪಾವ್ 2 ತಿಂದರೆ ಇದು ಒಂದಕ್ಕೆ ಹೊಟ್ಟೆ ತುಂಬತ್ತೆ. ನೋಡಿ ಎಲ್ಲ ಸೈಡ್ಸಿಂದ ತೋರಿಸ್ತಿದ್ದೀನಿ. ಓವನ್ ಇಲ್ಲದೆ ನಾನು ಟ್ರೈ ಮಾಡಿಲ್ಲ. ಓವನ್ನಲ್ಲಿರೋ ಹೀಟ್ ಪ್ಯಾನ್ನಲ್ಲಿ ಅಥವಾ ಬಾಣಲೆಯಲ್ಲಿ ಬರೋದಿಲ್ಲ. ಆದ್ದರಿಂದ ಪಾವ್, ಬ್ರೆಡ್, ಬನ್ ಎಲ್ಲನ ಓವನ್ನಲ್ಲೇ ಮಾಡಬೇಕು. ಕೇಕ್, ಕುಕ್ಕೀಸ್ ಪ್ಯಾನ್ನಲ್ಲಿ ಮಾಡ್ಬೋದು. ಆದಷ್ಟು ಬೇಗ ಕೇಕ್ ಮತ್ತು ಕುಕ್ಕೀಸ್ ಪಾತ್ರೆಯಲ್ಲಿ ಹೇಗೆ ಮಾಡೋದು ಅಂತ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗೆ ರವೆ ಪಾವ್ ಮಾಡೋದು ಅಂತ. ನೀವು ಮನೇಲಿ ಟ್ರೈ ಮಾಡಿ ನೋಡಿ. ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.